ಮುಂಬೈನ ವಿಲೆ ಪಾರ್ಲೆ ಪ್ರದೇಶದಲ್ಲಿ ಜೈನ ದೇಗುಲವೊಂದನ್ನು ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಧ್ವಂಸಗೊಳಿಸಿದ ಬೆನ್ನಲ್ಲೇ ಭಾರೀ ವಿವಾದ ಭುಗಿಲೆದ್ದಿದೆ. ಘಟನೆಯನ್ನ ಖಂಡಿಸಿ ಜೈನ ಸಮುದಾಯದವರು ಶ್ವೇತ ಬಟ್ಟೆ ಧರಿಸಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಬಿಎಂಸಿ ಸಹಾಯಕ ಪಾಲಿಕೆ ಆಯುಕ್ತರನ್ನ ವರ್ಗಾವಣೆ ಮಾಡಿದೆ. ಕೆ ಪೂರ್ವ ವಾರ್ಡ್ನ ಉಸ್ತುವಾರಿ ಹೊಂದಿದ್ದ ನವನಾಥ್ ಘಾಡ್ಗೆ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಪಾಲಿಕೆ ಆಯುಕ್ತ ಭೂಷಣ್ ಗಗ್ರಾನಿ ವರ್ಗಾವಣೆ ಮಾಡಿದ್ದಾರೆ. ಏಪ್ರಿಲ್ 16ರಂದು ಕೆ ಪೂರ್ವ ವಾರ್ಡ್ನ ಅಧಿಕಾರಿಗಳು ನೇಮಿನಾಥ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಆವರಣದಲ್ಲಿ ಇದ್ದ ಚೈತ್ಯಾಲಯ ಅಥವಾ ಜೈನ ಮಂದಿರವನ್ನು ಧ್ವಂಸಗೊಳಿಸಿದ್ರು. ಇದು ಅಕ್ರಮ ಕಟ್ಟಡ ಅಂತ ಕಾರಣ ನೀಡಿ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಇದನ್ನು ಖಂಡಿಸಿ ಜೈನ ಸಮುದಾಯದವರು ಶನಿವಾರ ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದಾರೆ. ಧಾರ್ಮಿಕ ಮುಖಂಡರು, ಸಚಿವ ಮಂಗಲ್ ಪ್ರಸಾದ್ ಲೋಧಾ, ಬಿಜೆಪಿ ಶಾಸಕ ಪರಾಗ್ ಅಲವಾನಿ ಸೇರಿದಂತೆ ಹಲವು ಮುಖಂಡರ ನೇತೃತ್ವದಲ್ಲಿ 20,000ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅಂತ ಮಹಾರಾಷ್ಟ್ರ ಗೋಶಾಲಾ ಸಂಘದ ಪರೇಶ್ ಶಾ ಹೇಳಿದ್ದಾರೆ. ಮನವಿ ಪತ್ರ ಸಲ್ಲಿಸಿದ ಬಳಿಕ ಘಾಡ್ಗೆ ಅವರ ಜೊತೆ ಸುಮಾರು 2 ಗಂಟೆ ಕಾಲ ನಿಯೋಗ ಚರ್ಚೆ ನಡೆಸಿತು. ಇಡೀ ಜೈನ ಸಮುದಾಯ ಬಿಎಂಸಿ ಕ್ರಮದಿಂದ ಆಕ್ರೋಶಗೊಂಡಿದೆ. ಇದಕ್ಕೆ ಕಾರಣರಾದ ಅಧಿಕಾರಿಯನ್ನ ಅಮಾನತು ಮಾಡಬೇಕು, ಟ್ರಸ್ಟಿಗಳು ಪ್ರತಿಕ್ರಿಯಿಸೋಕೆ ಅವಕಾಶ ನೀಡದೆ ಮಂದಿರ ಕೆಡವಲಾಗಿದೆ ಅಂತ ಶಾ ದೂರಿದ್ದಾರೆ. ಬಿಎಂಸಿ ಕಚೇರಿಯನ್ನ ಸಿಎಂ ಕಚೇರಿ ಮತ್ತು ನಗರಾಭಿವೃದ್ಧಿ ಸಚಿವರ ಕಚೇರಿ ನಿಯಂತ್ರಿಸ್ತಾ ಇದ್ದು, ಇದರ ಹೊಣೆಯನ್ನ ಈ 2 ಕಚೇರಿಗಳು ಹೊರಬೇಕು ಅಂತ ಶಿವಸೇನೆ ಯುಬಿಟಿ ಮುಖಂಡ ಹಾಗೂ ಶಾಸಕ ಆದಿತ್ಯ ಠಾಕ್ರೆ ಹೇಳಿದ್ದಾರೆ. ನಗರಾಭಿವೃದ್ಧಿ ಖಾತೆಯನ್ನ ಮಾಜಿ ಸಿಎಂ ಹಾಲಿ ಡಿಸಿಎಂ ಏಕನಾಥ್ ಶಿಂದೆ ನಿಭಾಯಿಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಂಸದೆ ಹಾಗೂ ಕಾಂಗ್ರೆಸ್ ಮುಂಬೈ ಪ್ರದೇಶ ಅಧ್ಯಕ್ಷರಾದ ವರ್ಷಾ ಗಾಯಕ್ವಾಡ್ ಮಾತನಾಡಿ, ನ್ಯಾಯಾಲಯದ ತೀರ್ಪಿಗೆ ಕಾಯದೆ ಬಿಎಂಸಿ ಅಧಿಕಾರಿಗಳು ಆತುರದ ಕ್ರಮ ಕೈಗೊಂಡಿದ್ದಾರೆ ಅಂತ ಆಪಾದಿಸಿದ್ರು. ಕಾರ್ಯಾಚರಣೆ ವೇಳೆ ಜೈನ ತೀರ್ಥಂಕರರ ವಿಗ್ರಹಗಳಿಗೆ ಮತ್ತು ಗ್ರಂಥಗಳನ್ನು ಅವಮಾನಿಸಲಾಗಿದೆ ಅಂತ ಅವರು ದೂರಿದ್ದಾರೆ. ದೇವಾಲಯದ ತೆರವು ಸಂದರ್ಭದಲ್ಲಿ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೈನ ಸಮುದಾಯದ ಧಾರ್ಮಿಕ ವಸ್ತುಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅದರಲ್ಲಿ ಜೈನ ಸಮುದಾಯಕ್ಕೆ ಸೇರಿದ ಪವಿತ್ರ ಪುಸ್ತಕಗಳು ಮತ್ತು ವಸ್ತುಗಳು ಸೇರಿವೆ ಅಂತ ಹೇಳಲಾಗಿದೆ. ಈ ದೇವಾಲಯದ ವಿಷಯ ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿದ್ದು, ಸುಪ್ರೀಂ ಕೋರ್ಟ್ ತಲುಪಿದ್ದರೂ ದೇವಾಲಯದ ಪರವಾಗಿ ಯಾವುದೇ ತೀರ್ಪು ಬಂದಿರಲಿಲ್ಲ. ಧ್ವಂಸವನ್ನ ತಡೆಯುವ ಪ್ರಯತ್ನದಲ್ಲಿ ಭಕ್ತರು ಕೊನೆ ಕ್ಷಣದಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಆದರೆ ಯಾವುದೇ ವಿಚಾರಣೆ ನಡೆಯುವ ಮೊದಲು ಭಾರೀ ಪೊಲೀಸ್ ಭದ್ರತೆಯಲ್ಲಿ ದೇವಾಲಯವನ್ನ ಧ್ವಂಸಗೊಳಿಸಲಾಗಿದೆ. ದೇವಾಲಯದ ಟ್ರಸ್ಟಿ ಅನಿಲ್ ಶಾ ಅವರ ಪ್ರಕಾರ ದೇವಾಲಯ 1935ರಿಂದ ಅಸ್ತಿತ್ವದಲ್ಲಿತ್ತು. ಮುಂಬೈ ಪಾಲಿಕೆಯ ನಿಯಮಗಳ ಪ್ರಕಾರ 1961-62ಕ್ಕಿಂತ ಮೊದಲು ನಿರ್ಮಿಸಲಾದ ರಚನೆಗಳನ್ನ ಕಾನೂನುಬದ್ಧ ಅಂತ ಪರಿಗಣಿಸಲಾಗುತ್ತೆ. ಅಧಿಕಾರಿಗಳು ದೇವಾಲಯವನ್ನ ಕೆಡವೋಕೆ ಪಿತೂರಿ ನಡೆಸಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ದೇವಾಲಯ ಜೈನರ ನಂಬಿಕೆಯ ಸಂಕೇತವಾಗಿತ್ತು ಅಂತ ಅವರು ಹೇಳಿದ್ದಾರೆ. ದೇವಾಲಯ ಧ್ವಂಸಗೊಂಡಿದ್ರೂ ಭಕ್ತರು ಆ ಸ್ಥಳದಲ್ಲಿ ಪೂಜೆಯನ್ನ ಪುನರಾರಂಭಿಸಿದ್ದಾರೆ ಮತ್ತು ಕಾನೂನು ಮಾರ್ಗಗಳ ಮೂಲಕ ದೇವಾಲಯವನ್ನ ಪುನರ್ ನಿರ್ಮಿಸುವ ಪ್ರತಿಜ್ಞೆ ಮಾಡಿದ್ದಾರೆ. ಧ್ವಂಸಗೊಳಿಸುವ ಸಮಯದಲ್ಲಿ ಪ್ರತಿಭಟನಾ ನಿರತ ಭಕ್ತರನ್ನ ಚದುರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ ಅಂತ ವರದಿಯಾಗಿದೆ. ಸುಪ್ರೀಂ ಕೋರ್ಟ್ ಕೆಳ ನ್ಯಾಯಾಲಯದಲ್ಲಿ ದಾಖಲೆಗಳನ್ನು ಹಾಜರುಪಡಿಸಲು 8 ದಿನಗಳ ಕಾಲಾವಕಾಶ ನೀಡಿದ್ದರೂ ಪಾಲಿಕೆ ಬುಧವಾರ ಮುಂಜಾನೆ ಸಣ್ಣ ಸೂಚನೆ ನೀಡಿ ದೇವಾಲಯ ಕೆಡವಿದೆ ಅಂತ ಟ್ರಸ್ಟಿ ಅನಿಲ್ ಶಾ ಆರೋಪಿಸಿದ್ದಾರೆ. ವಿಲೆ ಪಾರ್ಲೆ ಶಾಸಕ ಪರಾಗ್ ಅಲವಾನಿ ಅವರು ದೇವಾಲಯ ತೆರವುಗೊಳಿಸುವ ಪ್ರಕ್ರಿಯೆ ಮುಂದೂಡುವಂತೆ ಮತ್ತು ನ್ಯಾಯಾಲಯದ ವಿಚಾರಣೆಗೆ ಸಮಯಾವಕಾಶ ನೀಡುವಂತೆ ವಿನಂತಿಸಿದ್ರು. ಆದರೆ ಬಿಎಂಸಿ ದೇವಾಲಯವನ್ನ ಕಾನೂನು ಬಾಹಿರ ಅಂತ ಘೋಷಿಸಿದ ನ್ಯಾಯಾಲಯದ ಈ ಹಿಂದಿನ ಆದೇಶಗಳನ್ನು ಉಲ್ಲೇಖಿಸಿ ತೆರವು ಕಾರ್ಯಾಚರಣೆ ಮುಂದುವರಿಸಿದೆ ಅಂತ ವರದಿಗಳು ಹೇಳಿವೆ. ಕಾನೂನು ಪ್ರಕಾರವೇ ದೇವಾಲಯದ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಈ ವಿವಾದ ಕಳೆದ 20 ವರ್ಷಗಳಿಂದ ನಗರ ಸಿವಿಲ್ ನ್ಯಾಯಾಲಯ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿದೆ. ನ್ಯಾಯಾಲಯ ದೇವಾಲಯ ತೆರವಿಗೆ ಯಾವುದೇ ತಡೆಯನ್ನ ನೀಡಿಲ್ಲ. ನಿಯಮಗಳ ಪ್ರಕಾರ ಧ್ವಂಸ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಅಂತ ಬಿಎಂಸಿಯ ಕೆ ಪೂರ್ವ ವಾರ್ಡ್ ಅಧಿಕಾರಿಗಳು ಹೇಳಿದ್ದಾರೆ. ಈ ನಡೆಯನ್ನ ಖಂಡಿಸಿರುವ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ಬಿಜೆಪಿ ಸರ್ಕಾರ ದೇಶಾದ್ಯಂತ ಇರುವ ಶಾಂತಿಯುತ ಜೈನ ಸಮುದಾಯವನ್ನ ವ್ಯವಸ್ಥಿತವಾಗಿ ಗುರಿಯಾಗಿಸಿಕೊಂಡಿದೆ ಅಂತ ಆರೋಪಿಸಿದ್ದಾರೆ. ಜೈನ ಸಮುದಾಯವನ್ನು ಉದ್ದೇಶಿಸಿ ಎಕ್ಸ್ನಲ್ಲಿ ನೇರವಾಗಿ ಪೋಸ್ಟ್ ಮಾಡಿರುವ ಅಖಿಲೇಶ್ ಯಾದವ್, ಈಗಿನ ಕಾಲಘಟ್ಟದಲ್ಲಿ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರೋದು ಶಾಪವಾಗಿ ಪರಿಣಮಿಸಿದೆ. ಸದ್ಯ ಜೈನ ಸಮುದಾಯದಲ್ಲಿ ಭಯ, ಅಸುರಕ್ಷತೆ ಮನೆ ಮಾಡಿರೋದು ತೀವ್ರ ಕಳವಳಕಾರಿಯಾಗಿದೆ ಹಾಗೂ ಈ ಸಂಗತಿ ಜಾಗತಿಕ ಗಮನ ಸೆಳೆದಿದ್ದು ಖಂಡನೆಗೆ ಗುರಿಯಾಗಿದೆ ಅಂತ ಹೇಳಿದ್ದಾರೆ. ಜೈನ ಸಮುದಾಯದ ಮೇಲಿನ ದೌರ್ಜನ್ಯಗಳ ಸರಣಿ ಘಟನೆಗಳತ್ತ ಬೊಟ್ಟು ಮಾಡಿರುವ ಅವರು, ಇವು ಜೈನ ಸಮುದಾಯದ ವಿರುದ್ಧ ಹೆಚ್ಚುತ್ತಿರುವ ಆಕ್ರಮಣಕಾರಿ ಮನಸ್ಥಿತಿಯ ಭಾಗವಾಗಿದೆ ಅಂತ ಆರೋಪಿಸಿದ್ದಾರೆ. ಮಧ್ಯಪ್ರದೇಶದ ಸಿಂಗೋಲಿಯಲ್ಲಿ ಜೈನ ಸನ್ಯಾಸಿಗಳ ಮೇಲೆ ನಡೆದಿದ್ದ ಹಿಂಸಾತ್ಮಕ ಹಲ್ಲೆ, ಬಿಜೆಪಿ ಸದಸ್ಯರೊಬ್ಬರು ಜೈನರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ಆರೋಪಿಸಲಾಗಿದ್ದ ಜಬಲ್ಪುರ್ನಿಂದ ಸೋರಿಕೆಯಾಗಿದ್ದ ಆಡಿಯೋ ತುಣುಕು ಹಾಗೂ ಮುಂಬೈನ ಜೈನ ಮಂದಿರದಲ್ಲಿದ್ದ ಪವಿತ್ರ ವಿಗ್ರಹಗಳು, ಧರ್ಮಗ್ರಂಥಗಳು ಹಾಗೂ ಧಾರ್ಮಿಕ ಕೃತಿಗಳಿಗೆ ಅಗೌರವ ತೋರಿ ಮಂದಿರವನ್ನು ನೆಲಸಮಗೊಳಿಸಿರುವ ಘಟನೆಗಳನ್ನು ಅವರು ತಮ್ಮ ಪೋಸ್ಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿವೆಯೋ ಅಲ್ಲೆಲ್ಲ ಹೀಗ್ಯಾಕೆ ಜೈನರ ಮಂದಿರಗಳು, ಯಾತ್ರಾ ಸ್ಥಳಗಳು ಹಾಗೂ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡು
ದಾಳಿಗಳು ನಡೀತಿವೆ ಅಂತ ಪ್ರಶ್ನೆ ಮಾಡಿರುವ ಅಖಿಲೇಶ್ ಯಾದವ್, ಬಿಜೆಪಿ ಬೆಂಬಲಿತ ದುಷ್ಕರ್ಮಿಗಳು ಕೇವಲ ಜೈನರ ಧಾರ್ಮಿಕ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗಳ ಮೇಲೆ ಮಾತ್ರ ಕಣ್ಣು ಹಾಕಿಲ್ಲ, ಬದಲಿಗೆ ಅವರ ಖಾಸಗಿ ಆಸ್ತಿಗಳ ಮೇಲೂ ಕಣ್ಣು ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೇ ವೇಳೆ ಖ್ಯಾತ ಕವಿ ದಿವಂಗತ ರಾಹತ್ ಇಂದೋರಿಯವರ ಆಗಾಗ ವೈರಲ್ ಆಗುವ ಕವನದ ಸಾಲುಗಳು ಮತ್ತೆ ವೈರಲ್ ಆಗಿದೆ. ಲಗೇಗಿ ಆಗ್ ತೋ ಆಯೆಂಗೆ ಘರ್ ಕಹಿ ಝದ್ ಮೇ, ಯಹಂ ಸಿರ್ಫ್ ಹಮಾರಾ ಮಕಾನ್ ಥೋಡಿ ಹೈ. ಅಂದ್ರೆ ಇಲ್ಲಿ ಬೆಂಕಿ ಬಿದ್ದರೆ ಅನೇಕ ಮನೆಗಳು ಸುಟ್ಟು ಹೋಗುತ್ತೆ, ಇಲ್ಲಿರೋದು ನನ್ನ ಮನೆ ಮಾತ್ರ ಅಲ್ವಲ್ಲ. ಈ ಸಾಲುಗಳು ಈಗ ಮತ್ತೆ ವೈರಲ್ ಆಗಿವೆ. ಮುಸ್ಲಿಮರ ಮೇಲೆ ನಿರಂತರ ದಾಳಿ ನಡೆದಾಗ ಮತ್ತು ಅವರ ಧಾರ್ಮಿಕ ಸ್ಥಳಗಳ ಮೇಲೆ, ಮನೆಗಳ ಮೇಲೆ ಬಿಜೆಪಿ ಸರ್ಕಾರದಿಂದ, ಸಂಘ ಪರಿವಾರದಿಂದ ಧ್ವಂಸ ಕಾರ್ಯಾಚರಣೆಗಳು ನಡೆದಾಗ ಮೌನ ವಹಿಸಿದ್ದ ಇತರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕನಿಷ್ಠ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಜನ ಕರೆ ನೀಡ್ತಿದ್ದಾರೆ. ಮುಸ್ಲಿಮರ ಮೇಲೆ ಇದೇ ರೀತಿಯ ಅನ್ಯಾಯವಾದಾಗ ಜೈನ ಸಮುದಾಯದವರು ಮೂಕ ಪ್ರೇಕ್ಷಕರಾಗಿ ನೋಡ್ತಿದ್ರು ಅಥವಾ ಆ ಅನ್ಯಾಯವನ್ನ ಸಮರ್ಥಿಸಿಕೊಳ್ತಾ ಇದ್ರು. ಈಗ ಅವರದ್ದೇ ಧಾರ್ಮಿಕ ಕೇಂದ್ರ ಧ್ವಂಸಗೊಂಡಿದೆ, ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಪ್ರತಿಭಟನೆಯ ವಿಡಿಯೋ ಹಂಚಿಕೊಂಡ ಶಿವಸೇನೆ ಯುಬಿಟಿ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೈನ ಸಮುದಾಯ ತಮ್ಮ 90 ವರ್ಷಗಳ ಹಳೆಯ ದೇವಾಲಯವನ್ನ ವಿಲೆ ಪಾರ್ಲೆನಲ್ಲಿ ನೆಲಸಮ ಮಾಡಿರೋದ್ರ ವಿರುದ್ಧ ಮುಂಬೈನಲ್ಲಿ ಪ್ರತಿಭಟನೆ ನಡೆಸಿತು. ಆತ್ಮೀಯ ಅಲ್ಪಸಂಖ್ಯಾತ ಸಮುದಾಯಗಳೇ, ಅವರು ನಿಮ್ಮೆಲ್ಲರಿಗೂ ಅಪಾಯ. ಮುಸ್ಲಿಮರು ಮಾತ್ರವಲ್ಲ, ಜೈನರು, ಪಾರ್ಸಿಗಳು, ಸಿಖ್ಖರು ಮತ್ತು ಕ್ರಿಶ್ಚಿಯನ್ನರಿಗೂ ಅವರು ಅಪಾಯ. ಒಬ್ಬರಿಗೊಬ್ಬರು ಆಸರಿಯಾಗಿ ನಿಂತ್ಕೊಳ್ಳಿ, ವಿಭಜನೆ ಆಗಬೇಡಿ ಅಂತ ಪ್ರಿಯಾಂಕಾ ಹೇಳಿದ್ದಾರೆ. ಈ ನಡುವೆ ಜೈನ ಸಮುದಾಯಕ್ಕೆ ಸೇರಿರುವ ಅಂಬಿಕಾ ಜೈನ್ ಅಂಬರ್ ಅವರ ಪ್ರಚೋದನಕಾರಿ ಹಾಡುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗುರಿಯಾಗಿದೆ. ಈ ಹಿಂದೆ ಮುಸ್ಲಿಂ ಸಮುದಾಯದ ವಿರುದ್ಧ ಬುಲ್ಡೋಸರ್ ರಾಜಕಾರಣವನ್ನ ಪ್ರಶಂಸಿಸಿದ್ದ ಅಂಬಿಕಾ ಜೈನ್ ಈಗ ನ್ಯಾಯದ, ಧರ್ಮ ನಿರಪೇಕ್ಷತೆಯ ಮಾತಾಡ್ತಿದ್ದಾರೆ. ಅವರ ಕಾಪಟ್ಯ ಈಗ ಬಹಿರಂಗವಾಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಈ ಕಾಪಟ್ಯವನ್ನ ಖಂಡಿಸುತ್ತಿದ್ದಾರೆ. ಅಂಬಿಕಾ ಜೈನ್ ಅಂಬರ್ ಹಿಂದುತ್ವದ ಹೆಸರಿನಲ್ಲಿ ಮುಸ್ಲಿಮರನ್ನ ಅವಮಾನ ಮಾಡುವ, ಬಾಬ್ರಿ ಮಸೀದ್ ಧ್ವಂಸವನ್ನ ಶೌರ್ಯ ದಿನ ಅಂತ ಆಚರಿಸುವ ವ್ಯಕ್ತಿಯಾಗಿದ್ರು. ಶಾಹೀನ್ ಬಾಗ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮುಸ್ಲಿಮರ ಮೇಲೂ ಬುಲ್ಡೋಸರ್ ಹರಿಸಬೇಕು ಅಂತ ಹೇಳಿದ್ದವರು. ಇವತ್ತವರು ತಮ್ಮ ಸಮುದಾಯದ ಮಂದಿರ ಧ್ವಂಸಗೊಂಡಾಗ ಮಾತ್ರ ಅನುಚಿತ, ಅನ್ಯಾಯ ಅನ್ನೋ ಶಬ್ದಗಳನ್ನ ಬಳಸ್ತಿರೋದು ಅವರ ದ್ವಂದ್ವವನ್ನ ತೋರಿಸುತ್ತೆ ಅಂತ ಜನ ಹೇಳ್ತಿದ್ದಾರೆ. ಹಲವರು ಇವತ್ತು ನಿಮ್ಮ ನಂಬರ್ ಬಂದಿದೆ ಅಂತ ಅಂಬಿಕಾಗೆ ನೆನಪಿಸಿದ್ದಾರೆ. ಜೈನ ಸಮುದಾಯದ ಹಲವರು ಹಿಂದುತ್ವ ಪರ ಪ್ರಚಾರದಲ್ಲಿ ಭಾಗವಹಿಸುತ್ತಿದ್ರು. ಇಂದವರಿಗೆ ಅವರದ್ದೇ ಧಾರ್ಮಿಕ ಕೇಂದ್ರ ನೆಲಸಮ ಆಗಿರುವಾಗ ಮಾತ್ರ ಸಂವಿಧಾನ ಮತ್ತು ಮಾನವೀಯತೆ ನೆನಪಿಗೆ ಬಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ನಮಗೆ ಒಂದು ಸ್ಪಷ್ಟ ಪಾಠ ಕಲಿಸುತ್ತೆ. ಅನ್ಯಾಯವನ್ನ ನೋಡಿಯೂ ಮೌನವಾಗಿದ್ರೆ ಅದನ್ನ ಪರೋಕ್ಷವಾಗಿ ಬೆಂಬಲಿಸಿದಂತೆ. ನಾಳೆ ಅದು ನಮ್ಮ ಬಾಗಿಲನ್ನು ತಲುಪಲಿದೆ. ನಿರಂಕುಶ ಪ್ರಭುತ್ವ ಕೊನೆಗೆ ಯಾರನ್ನೂ ಬಿಡೋದಿಲ್ಲ ಅಂತ ಮತ್ತೊಬ್ರು ಎಲ್ಲರಿಗೂ ಪಾಠ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.